ಗುರುಗಳೇ 360 ಇಯರ್ಸಿಂದ ಬೃಂದಾವನದಲ್ಲಿ ಕುತ್ಕೊಂಡು ಜಪ ಮಾಡ್ತಾ ಕಣ್ಮುಚ್ಕೊಂಡು ಕೂತಿದ್ರಲ್ಲ, ನನ್ನ ಮೇಲೆ ಜನ ಕಣ್ಣಿದೆ, ಪ್ಲೀಸ್ ಕಣ್ಬಿಟ್ಟು ನನಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗುರುಗಳೇ, ಇರಲ್ಲ ಇಲ್ಲ ಹೊರಡ್ಲ ಪಾದ ತಗೊಂಡಿದ್ದೀನಿ ಬರ್ತೀನಿ ಗುರುಗಳೇ. ವಿದೇಶನ ಸಣ್ಣ ಆಗಿರೋದು, ಅವ್ರು ಸಣ್ಣ ಆಗಿರೋದು ತುಂಬ ವಿಶೇಷ. ಯಾರು ಮಾಡಿಸಿದ್ ಹೇಳೋದೇ? ನಾನೆಲ್ಲಿ ಮಾಡಿಸ್ದೆ. ಯಾಕೆಂದರೆ ಈ ಆ್ಯಕ್ಟಿಂಗ್ಗೆ ಡೆಡಿಕೇಶನ್ನು ಅಂತ ಹೇಳ್ತಾ ಹೋದರೆ ಈ ಡೆಡಿಕೇಶನ್ ಮುಂದೆ ನಾವೆಲ್ಲ ಏನು ಇಲ್ಲ ಅನಿಸುತ್ತೆ. ಯಾಕೆಂದರೆ ಇಷ್ಟು ವರ್ಷಗಳ ಅವರ ಪಯಣದಲ್ಲಿ ಇವತ್ತಿಗೂ ಅವರ ತೂಕನ ಇಳಿಸ್ಕೊಂಡು ಮುಂದೆ ಬಂದು ನಿಂತು ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ಅವ್ರ ಡೆಡಿಕೇಶನ್ ಬಗ್ಗೆ. ಆಮೇಲೆ ಯಾವಾಗಲೇ ಡೈರೆಕ್ಟರ್ ಹೇಳಿದಂಗೆ ಖಂಡಿತವಾಗ್ಲೂ ಅವರು ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ಎಲ್ಲವನ್ನೂ ಕೂಲಾಗಿ ಹ್ಯಾಂಡ್ಲ್ ಮಾಡೋದು, ಅದು ನಾನು ಕಣ್ಣಾರೆ ಕಂಡಿದ್ದೀನಿ. ಮತ್ತು ಎಲ್ಲವನ್ನೂ ಮೀರಿ ರಾಯರನ್ನ ಎಲ್ಲೋದ್ರೂ ಕೇಳ್ಕೊಳ್ಳೋದು, ಅದು ನಾನು ತುಂಬ ತುಂಬ ಖುಷಿ ಕೊಡುವಂಥ ವಿಷಯ. ಇವತ್ತು ಮೊದಲನೇ ಶಾಟೇ ಅವ್ರ ಮೇಲೆ ಮಾತಾಡಿದ್ದು. ಯಾಕೆಂದರೆ ನಾವೆಲ್ಲ ಆರ್ಟಿಸ್ಟ್ ಜೊತೆ ಮಾತಾಡ್ತೀವಿ, ಅಂದರೆ ಅವರ ಮಾತಾಡೋದು ಹೆಂಗಿತ್ತು ಅಂದರೆ ದೇವ್ರ ಹತ್ರ ಕೂತ್ಕೊಂಡು ಮಾತಾಡೋ ಥರ. ಅದು ಒಳಗೆ ನೋವಿರುತ್ತೆ, ಆದರೆ ಜನಕ್ಕೆ ನಗಿಸ್ಬೇಕು ಅನ್ನೋ ಒಂದು ಧ್ಯೇಯ ಇರುತ್ತೆ. ನನಗೆ ಕನ್ನಡದಲ್ಲಿ ಇನ್ನೊಬ್ಬರು ಚಾರ್ಲಿ ಚಾಪ್ಲಿನ್ ಅದಕ್ಕೆ ಇಷ್ಟಪಡ್ತೀನಿ ಅವ್ರನ್ನ. ಅವ್ರ ಥರ ಇಲ್ಲ, ನಿಮ್ಗೇನು ಅಭ್ಯಂತರ ನಾನು ಮಾತು ಹೇಳ್ತೀನಿ. ಯಾಕೆಂದರೆ ಚಾರ್ಲಿ ಚಾಪ್ಲಿನ್ ಕೂಡ ತನ್ನ ಎಷ್ಟೇ ನೋವುಗಳಿದ್ರು ಎಲ್ಲವನ್ನೂ ಹೊರಗಡೆ ಹೇಳ್ಕೊಳ್ತೀರ, ಬರೀ ನಗಿಸ್ತಾನೆ ಇದ್ರು. ನಾವು ಎಷ್ಟೋ ಸಮಸ್ಯೆಗಳಿದ್ರು, ಮನೆ ಹೋಗ್ತೀವಿ, ಫೋನಲ್ಲಿ ಮಾತಾಡ್ತಿರ್ತೀವಿ, ಅವತ್ತು ಕೂಡ ತುಂಬ ನಗ್ನಗ್ತಾ ಹ್ಯಾಂಡಲ್ ಮಾಡಿಕೊಟ್ಟಿದ್ದಾರೆ. ಅವ್ರ ಡೆಡಿಕೇಶನ್ಗೆ ಆ್ಯಕ್ಸೆಪ್ಟ್ ನಾನು ಯಾವತ್ತಿದ್ರು ಆ ವಿಷಯದಲ್ಲಿ. ಆಮೇಲೆ ನಾವು ಅವ್ರನ್ನ ನೋಡಿ ಕಲ್ತಿದ್ದೆ ಅಭಿನಯನ. ನಾನು ಇವತ್ತು ಎಲ್ಲ ಡಬ್ಬಿಂಗ್ ಮಾಡ್ತೀನಿ ಅಂದರೆ ಅವ್ರನ್ನ ನೋಡಿ ಕಲ್ತಿದ್ದು ನಾನು. ಒಂದು ಸರಿ ಅವ್ರ ಮೊನ್ನೆ ಕೇಳ್ಕೊಂಡಿದ್ದೀನಿ, ಅಣ್ಣ ಒಂದು ಸತಿ ನೀವು ಡಬ್ಬಿಂಗ್ ಮಾಡೋವಾಗಲೂ ಅಥವಾ ಅವರೇ ಹೇಳಿದ್ದಾರೆ, ನೀನು ಡಬ್ಬಿಂಗ್ ಮಾಡೋದು ಒಂದು ಸರಿ ಬರ್ತೀನಿ, ಕರೆಕ್ಷನ್ ಮಾಡ್ತೀನಿ ಅಂತ. ಆ ಒಂದು ಮನಸ್ಸು ತುಂಬ ಕಷ್ಟ, ತುಂಬ ರೇರ್ ಪರ್ಸನ್ ಸಿಗೋದು. ಆಮೇಲೆ ನಾವು ಅಭಿನಯ ಅಂತ ಹುಡುಕ್ತಾ ಹೋದರೆ ಇವತ್ತಿನ ಮಾಡ್ರನ್ ಅಭಿನಯ ಆಗ್ಬೋದು, ಅವತ್ತಿನ ಯಾವ ಪ್ರತಿ ಕಾಲಕ್ಕೂ ಕೊನೆಯವರೆಗೂ ನಿಲ್ಲುವಂಥದ್ದು ಕೆಲವು ಧೀಮಂತ ನಟರುಗಳಲ್ಲಿ ಜಗ್ಗೇಶ್ ಅಣ್ಣ ಅವರು ಕೂಡ ಒಬ್ಬರು. ನಮಗೆ ಅವರೆಲ್ಲ ಒಂದು ಆ್ಯಕ್ಟಿಂಗ್ ಯೂನಿವರ್ಸಿಟಿ ಥರ, ನಮಗೆ ಕಲಿಯೋದಕ್ಕೆ ತುಂಬಾ ಇದೆ. ಹುಡುಕ್ತಾ ಹೋದರೆ ಅವ್ರನ್ನ ಈ ನದಿ ಮೂಲ ಋಷಿ ಮೂಲ ಹುಡುಕ್ಬಾರ್ದು, ನನಗೆ ಇವ್ರು ಆ್ಯಕ್ಟಿಂಗ್ ಮೂಲ ಎಲ್ಲ ಹುಡುಕೋಕ್ಕಾಗಲ್ಲ. ಕೂಲ್ ಗಣೇಶ ರಾಂಗ್ ಆದರೆ ನಿಮಗೆ ಬಿಟ್ಟಿದ್ದು, ಸುಮ್ಮನೆ ಒಂದು ಹಾಸ್ಯಕ್ಕೋಸ್ಕರ ಆ ಥರ ಇಟ್ಟಿದ್ದೀವಿ. ನಮ್ಮ ಮಿಸ್ಟರ್ ಬಕ್ರಾ ಅನ್ನೋ ಒಂದು ಚಿತ್ರ ಬಹುಶಃ ಎಲ್ರಿಗೂ ನೆನಪಿರುತ್ತೆ. ಆ ಚಿತ್ರದ ನಿರ್ದೇಶಕ ವಸಂತ್, ಸುರೇಂದ್ರ ಮತ್ತು ಸುರೇಶ್ ಈ ಚಿತ್ರದ ನಿರ್ಮಾಪಕರು, ರಮೇಶ್ ಬಾಬು ಅವರು ಏನಿವಾಗ ಇತ್ತೀಚೆಗೆ ಸಂಗೊಳ್ಳಿ ರಾಯಣ್ಣ ಮಾಡ್ತಿದ್ದಾರೆ, ಇಸ್ ಅ ವೆರಿ ಭಾಳ ದೊಡ್ಡ ಕ್ಯಾಮ್ರಾಮ್ಯಾನು, ಅವರು ನನ್ನ ಒಟ್ಟಿಗೆ ಕೆಲಸ ಮಾಡ್ತಿದ್ದಾರೆ. ವಿನಯ್ ಚಂದ್ರ ಅವ್ರದ್ದು ಮ್ಯೂಸಿಕ್ ಇದೆ. ಕೂಲ್ ಗಣೇಶ ಬಂದು ಇವತ್ತಿನ ದಿನ ನಾವು ಡಿಸೈಡ್ ಮಾಡಿದ್ವಿ ಏನು ಚಿತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ, ಇವತ್ತು ನಮ್ಮ ಪ್ರೇಕ್ಷಕರಿಗೆ ಯಾವ ರೀತಿ ಅವ್ರಿಗೆ ಸಂತೃಪ್ತಿ ಪಡಿಸ್ಬೇಕು. ನಮಗೆ ಸಿಕ್ಕಂಥ ಉತ್ತರ ಎರಡೇ, ಒಂದು ಹಿಲೇರಿಯಸ್ ಕಾಮಿಡಿ ಸ್ಕ್ರಿಪ್ಟ್ ಮಾಡಬೇಕು, ಇಲ್ವಾ ಅದ್ಧೂರಿಯಾದಂಥ ಆ್ಯಕ್ಷನ್ ಚಿತ್ರ ಮಾಡಬೇಕು. ನಾನು ಮೊದಲನೇ ಒಂದು ಸಾಲಲ್ಲಿ ಇರಬೇಕಾದ್ರೆ, ಕಾಮಿಡಿ ನಮ್ಮ ಜೊತೆನೇ ಇರಬೇಕಾದ್ರೆ ಅದನ್ನೇ ಬಳಸ್ಕೊಳ್ಳೋಣ ಅಂತ ಹೇಳಿ ಈ ಚಿತ್ರದ ಒಂದು ಪೀಠಿಕೆ ಸ್ಟಾರ್ಟ್ ಆಯಿತು. ಇದು ತುಂಬ ಆಶಾವಾದಿಗಳು ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡೋವಂಥ ಆ ಒಂದು ತಾಪತ್ರಕ್ಕೆ ಸಿಗಾಕೋಣೋಂಥ ಈ ಥರ ಚೈನ್ ಲಿಂಕ್ ಆಫ್ ಒಂದು ಕಾಮಿಡಿ ಎಫೆಕ್ಟಲ್ಲಿ ಬರುವಂಥ ಒಂದು ಈ ಚಿತ್ರ. ಅವನು ಬಂದು ಈ ಏನೋ ಮಾಡೋಕ್ಕೆ ಹೋಗಿ ಒಂದು ದುಷ್ಟ ಕೂಟಗಳ ಮಧ್ಯ ಸಿಗಾಕೊಂಡಾಗ ಅವನ ಕೂಟಗಳಿಂದನೂ ತಪ್ಪಿಸ್ಕೋಬೇಕು ಮತ್ತು ಅವನ ಕೆಲಸನೂ ಗೆದ್ಕೋಬೇಕು. ಇದೆರಡು ಸರ್ಕಸ್ಸು ಮಾಡುವಂಥ ಒಂದು ತಮಾಷೆ ಪಾತ್ರವಾಗಿ ಬರುತ್ತೆ. ಆ ಥರ ಒಂದು ಚಿತ್ರಕಥೆನ ವಸಂತ್ ಅವರು ಹೆಣ್ಕೊಂಬಂದಿದ್ರು. ನಾನು ಸಣ್ಣ ಪುಟ್ಟ ಅವ್ರಿಗೆ ಹೆಲ್ಪ್ ಮಾಡಿದೆ. ಜಾಸ್ತಿ ಅಲ್ಲ, ಸಣ್ಣ ಪುಟ್ಟ ಹೆಲ್ಪ್ ಮಾಡಿದೆ.
ಇದರಲ್ಲಿ ಬಂದು ಒಂದು ಟೀಮ್ ವರ್ಕ್ ಅಂತ ಏನು ಹೇಳ್ತಾರೆ ಆ ಥರ ಟೀಮ್ ವರ್ಕಲ್ಲಿ ಒಂದು ನಿರ್ಣಯ ಮಾಡ್ಕೊಂಡು ಬಂದಿದ್ದೀವಿ. ಕರ್ನಾಟಕ ಜನತೆ ತುಂಬ ಸಂತೋಷವಾಗಿ ನಗೋ ಒಂದು ಲಾಫಿಂಗ್ ಕ್ಲಾಸ್ಗೆ 90ಯಲ್ಲಿ ಏನು ಜಗ್ಗೇಶ್ನ ನೋಡಿ ನಕ್ಕಂತ ಇದ್ರು ಆ ಥರ ಒಂದು ಲಾಫಿಂಗ್ ಕ್ಲಾಸ್ಗೆ ತಿರ್ಗಾ ವಾಪಸ್ ಕರ್ಕೊಂಡು ಹೋಗ್ಬೇಕೆಲ್ಲ ಜನನ. ಅವರ ನಗುನೇ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಅದನ್ನು ಕೊಡಬೇಕು. ಅವ್ರ ಹತ್ರ ಮತ್ತೆ ಶಬಾಷ್ ಅನಿಸ್ಕೋಬೇಕು. ಇವೆಲ್ಲ ಒಂದು ಇಂಟೆನ್ಷನ್ ಇಟ್ಕೊಂಡು ಕೂಲ್ ಗಣೇಶ ಶುರು ಆಗಿದ್ದಾನೆ. ಇನ್ನೊಂದು 3-4 ತಿಂಗಳಲ್ಲಿ ತೆರೆ ಮೇಲೆ ಬರ್ತಾನೆ. ಪಾರ್ವತಿ ಅಂತ ಸೊ ಪಾಪ ಆಕೆ ಇವತ್ತು ಭಾಗವಹಿಸಬೇಕಾಗಿತ್ತು. ಕಾರಣಾಂತರಗಳಿಂದ ಇವತ್ತು ಫ್ಲೈಟ್ ಮಿಸ್ ಆಗಿ ಅವರು ಸಿಗಲಿಲ್ಲ. ನಾವೆಲ್ಲ ಇದ್ದೀವಿ. ಇದರಲ್ಲಿ ಗಣೇಶನೇ ಮೇಜರು ರೋಲ್ ಪ್ಲೇ ಮಾಡ್ತಾನೆ. ಹಿಲೇರಿಯಸ್ ಫೈಟ್ ಇದೆ, ಎಕ್ಸ್ಟ್ರಾರ್ಡನರಿ ಫೈಟ್ಸ್ ಇದ್ದಾವೆ, ತುಂಬ ಚೆನ್ನಾಗಿದ್ದಾವೆ. ಗ್ಲಾಮರ್ ತುಂಬ ಅದ್ಭುತವಾದ ಗ್ಲಾಮರ್ ಸಾಂಗ್ಸ್ಗಳಿದ್ದಾವೆ. ವಿನಯ್ ಚಂದ್ರ ಅವರು ಬಾಡಿಗಾರ್ಡ್ ಚಿತ್ರ ಏನು ಮಾಡಿದ್ರು ಅವರೇ ಇದರಲ್ಲಿ ಮ್ಯೂಸಿಕ್ ಡೈರೆಕ್ಟ್ರಾಗಿ ಮಾಡ್ತಿದ್ದಾರೆ. ಸ್ವಲ್ಪ ಈ ಟ್ಯೂನ್ಸ್ಗಳೆಲ್ಲ ತುಂಬ ಲೇಟೆಸ್ಟಾಗಿ ಇವತ್ತು ಯೂತ್ಸ್ಗಳಿಗೆ ಮುಟ್ಟುವಂಥ ಟ್ಯೂನ್ಸ್ಗಳನ್ನೆಲ್ಲ ಮಾಡ್ತಾ ಕೂತಿದ್ದಾರೆ. ಕೂಲ್ ಗಣೇಶ ಚಿತ್ರದ ಮುಹೂರ್ತಕ್ಕೆ ನಿಮಗೆಲ್ಲ ನನ್ನ ಆರ್ಥಿಕ ಅಭಿನಂದನೆಗಳು. ಈ ಹಿಂದೆ ಮಿಸ್ಟರ್ ಬಕ್ರ ಅಂತ ಸಿನಿಮಾ ಮಾಡಿದ್ದೆ. ಅದಾದಮೇಲೆ ಹೃದಯಗಳ ವಿಷಯ ಅದೆಲ್ಲ ಸಿನಿಮಾ ಮಾಡಿದೆ. ಬಟ್ ನನಗೇನಾಯಿತು ಅಂದರೆ ಕಾಮಿಡಿ ಸಿನಿಮಾ ಬಿಟ್ಟರೆ ಬೇರೆ ಯಾವುದು ಮ್ಯಾಚ್ ಆಗಲ್ಲ ಅಂತೇಳಿ ಸಾರ್ ಮನೆ ಬಂದು ಜಗ್ಗೇಶ್ ಸಾರ್ ನೋಡಿದೆ. ಅವರು ತುಂಬ ಪಡ್ಡೆ ಹುಡುಗನ ಥರ ಕಂಡರು. ಆಗ ಅವರು ನೋಡ್ಬಿಟ್ಟು ಸರ್ ನಿಮ್ಮ ಇಟ್ಕೊಂಡು ಸಿನಿಮಾ ಮಾಡ್ತೀನಿ ಕೂಲ್ ಗಣೇಶ ಅಂತ ಟೈಟ್ಲು ಅಂತ ಹೇಳಿದೆ. ಅವರೇ ನಗಕ್ಕೆ ಶುರು ಮಾಡಿಬಿಟ್ಟಿದ್ರು. ಆ ಥರ ಒಂದು ಒಳ್ಳೆ ಕಾಮಿಡಿ ಟೈಟ್ಲು, ಹಾಗೆಯೇ ಕಾಮಿಡಿ ಸಬ್ಜೆಕ್ಟು. ಇದರಲ್ಲಿ ನಮ್ಮ ಪ್ರೊಡ್ಯೂಸರು ಎಲ್ಲ ಹೊಸಬರು, ಬಟ್ ಅವರಿಗೂ ಎಲ್ಲ ಎಕ್ಸ್ಪೀರಿಯೆನ್ಸ್ ಇದೆ. ನಾನು ಕೇಳಿದ್ದೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ, ಏನು ಪ್ರಾಬ್ಲಮ್ ಏನಿಲ್ಲ. ಆಮೇಲೆ ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಜಗ್ಗೇಶ್ ಅವರು ಈ ಸಿನಿಮಾಗೆ ಚಿತ್ರಕಥೆ ಮತ್ತು ಡೈಲಾಗಿಗೆ ಅವರೇ ಖುದ್ದಾಗಿ ಕೂತು ಒಳ್ಳೊಳ್ಳೆ ಡೈಲಾಗ್ಗಳನ್ನ ಹೇಳಿ ಬರೆಸ್ತಾ ಇದ್ದಾರೆ. ಅದು ನನಗೆ ಭಾರಿ ತುಂಬ ಖುಷಿಯಾಗಿದೆ. ಈ ಸಿನಿಮಾ ಗೆಲ್ಲಿ ಎಲ್ಲರೂ ಪ್ರೋತ್ಸಾಹ ಮಾಡಿ ಅಂತ ನನಗೆ ಕೇಳ್ಬೇಕು. ಹಾಂ, ಇಲ್ಲೇ ಬೆಂಗಳೂರು ಲೋಕಲ್ಲು. ಸಾಂಗ್ ಬಂದು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಅದು ಸೆಕೆಂಡ್ ಸೈಡಿಂದು ಸಾಂಗ್. ವಿನಯ್ ಚಂದ್ರನ್ ಅಂತ ಬಾಡಿಗಾರ್ಡ್ ಎಲ್ಲ ಮಾಡಿದ್ದಾರೆ. ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು. ಆಮೇಲೆ ಹೆಂಗು ಏನೇನೋ ಹೊಸ ಹೊಸ ಥಾಟೆಲ್ಲ ಹೇಳ್ತಾ ಇದ್ದಾರೆ. ಅವ್ರಿಗೆ ಈ ಸಿನಿಮಾದಿಂದ ಅವರು ಗೆಲ್ತಾರೆ. ಆಮೇಲೆ ಇನ್ನೊಂದೇನು ಅಂದರೆ ಇದು ಜಗ್ಗೇಶ್ ಅವ್ರದ್ದು ಮೊದಲನೇ ಚಿತ್ರ ಅಂತ ನಾವು ಆ ಥರ ಮೈಂಡಿಗೆ ಫೀಡ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ಯಾಕೆಂದರೆ ಅವರು ಆ ಮುಖದಲ್ಲಿ 18 ವರ್ಷದ ಹುಡುಗನ ಥರ ಕಾಣ್ತಾ ಇದ್ದಾರೆ. ಅದಕ್ಕೆ ಇದು ಮೊದಲನೇ ಇಲ್ಲಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ ಅಂತೇಳಿ ನಾವು ಆ ಐಡಿಯಾದಲ್ಲಿ ಮಾಡ್ತಾಯಿದ್ವಿ. ಬೆಂಗಳೂರು ಮಾಮೂಲಿ ಇಲ್ಲೇ ಕನಕಪುರದಲ್ಲಿ ಒಂದು ಮನೆ ಇದೆ. ಇನ್ನು ಮಾಮೂಲಿ ಬೆಂಗಳೂರು ಸೆಟ್ಟಿ ಮನೆ ಇದೆಲ್ಲ ಮಾಮೂಲಿ ಇದೆ. ಸಾರು ಪಿಕ್ಚರ್ ಇದೆ, ಅದಾದಮೇಲೆ ಕಂಟಿನ್ಯೂ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾನು ಆ್ಯಕ್ಚುಲಿ ಬೇಸಿಕಲಿ ನಾನು ಇಂಡಿಯನ್ ಆಯಿಲ್ ಡೀಲರು. ಪೆಟ್ರೋಲ್ ಬಂಕ್ ಇದೆ. ಚಿಕ್ಕಂದ್ರಿಂದ ಒಂದು ಆಸೆ ಇತ್ತು ಫಿಲಿಮ್ ಮಾಡಬೇಕಂತ. ಆಮೇಲೆ ಜಗ್ಗೇಶ್ ಅವ್ರದ್ದು ಒಂದು ಸ್ನೇಹ ಇತ್ತು, ಆತ್ಮೀಯತೆ ಇತ್ತು. ಅದರಿಂದ ಒಂದು ಕಾಮಿಡಿ ಪಿಕ್ಚರ್ ಮಾಡೋಣ ಅಂತ ಅದನ್ನು ಇವರು ನಮಗೆ ತುಂಬ ಆತ್ಮೀಯರು, ಫ್ರೆಂಡು ಎಲ್ಲ, ಸುರೇಂದ್ರ ಅಂತ. ಆಮೇಲೆ ನಾವಿಬ್ಬರು ಡಿಸ್ಕಸ್ ಮಾಡಿ ಆಮೇಲೆ ಜಗ್ಗೇಶ್ ಅವ್ರ ಹತ್ರ ಹೋಗಿ ಹಿಂಗೆ ಒಂದು ಮಾಡೋಣ ಅಂತ ಇದ್ದೀವಿ ಅಂತ ವಸಂತ್ ಅವ್ರು ಕರ್ಕೊಂಡೋಗಿ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಸ್ಟೋರಿ ನೋಡಿ ತುಂಬ ಚೆನ್ನಾಗಿದೆ ಅಂದರು. ಬಟ್ ನಾನು ಫಿಲಿಮ್ ಲ್ಯಾಂಡ್ ಅಂದರೆ ಏನೋ ಭಯ ಇತ್ತು. ಬಟ್ ಜಗ್ಗೇಶ್ ಅವ್ರ ಜೊತೆ ಕೂತ್ಕೊಂಡು ಅವರೊಂಥರ ಕೌನ್ಸ್ಲಿಂಗ್ ಮಾಡಿ ಕೌನ್ಸ್ಲಿಂಗ್ ಥರ ಮಾತಾಡೋದು, ಹೆಂಗಿದೆ ಏನಿದೆ ಫೀಲ್ಡು ಎಲ್ಲ ಇದು ಮಾಡಿದ್ಮೇಲೆ ತುಂಬ ಧೈರ್ಯ ಬಂತು. ಬಟ್ ಈಚ್ ಆ್ಯಂಡ್ ಎವ್ರಿ ಸ್ಟೇಜಲ್ಲಿ ಹೆಲ್ಪ್ ಮಾಡ್ಕೊಂಬಂದಿದ್ದಾರೆ. ನಮ್ಗೆ ಯೂನಿಟ್ ಆಗಲಿ ಏನೇ ಆಗಲಿ ಹೆಂಗೆ ಮಾಡಬೇಕು ಏನು ಮಾಡಬೇಕು ಒಂದು 4 ಕಡೆ ವಿಚಾರಿಸಿ ಅಂತ ಖುದ್ದು ಅವರೇ ನಿಂತು ಒಂದು ನಮ್ಮ ಈಗ ಇದರಲ್ಲಿ ನಮ್ಮದಲ್ಲ ಪಿಕ್ಚರು, ಜಗ್ಗೇಶ್ ಅವ್ರದ್ದೇ ಪಿಕ್ಚರನ್ನು ಒಂದು ಇದರಲ್ಲಿ ಮಾಡ್ತಾಯಿದ್ದಾರೆ. ಅದರಿಂದ ತುಂಬ ಸಂತೋಷ ಆಗಿದೆ ನಮಗೆ. ಸರ್, ನಾನು ಸುರೇಂದ್ರ ಅಂತ, ಗುಡ್ಲುಪೇಟೆಯವನು. ನಾನು ಮುನ್ಸಿಪಲ್ ಸದಸ್ಯ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷ. ನನಗೆ ಮೊದಲಿಂದಲೂ ಕಲೆ, ಸಾಹಿತ್ಯ, ನಾಟಕ ಇದ್ರ ಬಗ್ಗೆ ಅಭಿರುಚಿ ಇತ್ತು.
ಹಾಗಾಗಿ ಸಹಜವಾಗಿ ಒಂದು ಚಲನಚಿತ್ರ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಮೊದಲಿಂದ ಇತ್ತು. ಹಾಗಾಗಿ ನನ್ನ ಸ್ನೇಹಿತರ ಜೊತೆ ನಾನು ಆ ಒಂದು ಇದನ್ನು ಹಂಚ್ಕೊಂಡಾಗ ಅದು ಸರ್ ಮಾಡೋಣ, ಅವೆಲ್ಲ ಸೇರಿ ಒಂದು ಚಿತ್ರ ಮಾಡೋಣ ಅಂತ ಹೇಳಿ ಮನಸ್ಸಿನಾಗ ಈಗಿನ ಕನ್ನಡ ಚಿತ್ರಗಳ ಮತ್ತು ಪರಭಾಷಾ ಚಿತ್ರಗಳ ಹಾವಳಿ ಕನ್ನಡ ಚಿತ್ರಗಳ ಮೇಲೆ ಭಾಳ ಪರಿಣಾಮಕಾರಿಯಾಗಿ ಆಗ್ತಿರೋದ್ರಿಂದ ಚಲನಚಿತ್ರಗಳು ಹಲವಾರು ಸೋಲ್ತಾ ಇದೆ, ಹಲವಾರು ಗೆಲ್ತಾ ಇದೆ. ಆದರೆ ಇವತ್ತಿನ ದಿನ ಹೆಚ್ಚಿಗೆ ಬಂಡವಾಳ ಹಾಕಿ ಬಂಡವಾಳ ವಾಪಸ್ ತಗೊಳ್ಳೋದೇ ಬಹಳ ಕಷ್ಟದ ದಿನಗಳಾಗಿದೆ. ಅಂಥ ಸಂದರ್ಭದಲ್ಲಿ ಇವತ್ತಿನ ದಿನ ಒಂದು ಒಳ್ಳೆ ಚಿತ್ರ ಮಾಡೋಣ ಅಂತ ಮನಸ್ಸು ಬಂತು. ಹಾಗಾಗಿ ಹಾಸ್ಯಭರಿತ ಚಿತ್ರ ಮಾಡೋಣ, ಹೀಗಾಗಿ ಬೇರೆ ಸಬ್ಜೆಕ್ಟ್ ಇನ್ನೊಂದು ಹಾಸ್ಯಭರಿತ ಚಿತ್ರ ಮಾಡಿದ್ರೆ ಜನಗಳಿಗೂ ಮನಸ್ಸಿಗೆ ಸ್ವಲ್ಪ ಹತ್ತಿರ ಆಗುತ್ತೆ ಇವತ್ತಿನ ದಿನದಲ್ಲಿ ಅಂತ ಹೇಳಿ ನಾನು ಮಾಡಿದಾಗ ಯಾರ ಜೊತೆ ಮಾಡಬೇಕು ಏನು ಅಂತ ನಾವು ಡಿಸ್ಕಷನ್ ಮಾಡಿದಾಗ ನಾವು ಮೊದಲನೇ ಕಂಡಿದ್ದು ನಮಗೆ ಜಗ್ಗೇಶ್ ಸರ್. ಅವ್ರ ಮನೆಗೆ ಹೋಗಿ ಅವ್ರನ್ನ ಆತ್ಮೀಯವಾಗಿ ಕೇಳಿ ಮಾತಾಡೋದು. ಅವರು ಎಲ್ಲ ರೀತಿಯ ಸಹಕಾರ ಕೊಡ್ತೀನಿ, ಮಾಡಿ ಹೊಸ ಹೊಸ ಯುವಕರುಗಳು ಬರಬೇಕು ಚಿತ್ರರಂಗದಲ್ಲಿ ಬಂಡವಾಳ ತೊಡಗಿಸಿ ಅದ್ರ ಮುಖಾಂತರ ಒಳ್ಳೊಳ್ಳೆ ಚಿತ್ರಗಳನ್ನ ತೆಗೆದು ಜನತೆಗೆ ಕೊಡಬೇಕು, ಇದು ಎಲ್ರಿಗೂ ಆಗಬೇಕು ಅಂತ ಹೇಳಿ ಅವರು ನಮಗೆಲ್ಲ ರೀತಿಯ ಸಹಕಾರಗಳನ್ನ ಕೊಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ನಿರ್ದೇಶಕರು ವಸಂತ್ ಅವರು, ಕೋ ಪ್ರೊಡ್ಯೂಸರು ಜ್ಯೋತಿಷ್ ಅವರು ಸಹ ಭಾಳ ನಮಗೆ ಒತ್ತು ಕೊಡ್ತಾಯಿದ್ದಾರೆ. ಈಗ ನಮಗೆ ಹೊಸದಾಗಿ ಪರಿಚಯ ಆಗಿರ್ತಕ್ಕಂಥ ನಮ್ಮ ಸ್ನೇಹಿತ ವಿನಯ್ ಚಂದ್ರ ಅವರು ಭಾಳ ಅಚ್ಚುಕಟ್ಟಾಗಿ ಸಂಗೀತ ಬರ್ತಾಯಿದೆ. ಹಾಗೆ ವಿಲನ್ ಕ್ಯಾರೆಕ್ಟ್ರು ಒಳ್ಳೆ ಅದ್ಭುತವಾದ ಕ್ಯಾರೆಕ್ಟರ್ ಇದೆ. ಆ ಕ್ಯಾರೆಕ್ಟರ್ ನಮ್ಮ ಜೀವನ್ ಅವರು ಮಾಡ್ತಾಯಿದ್ದಾರೆ. ಅದೇ ರೀತಿ ಒಟ್ಟಿನಲ್ಲಿ ಎಲ್ಲರೂ ಹೊಸದಾಗಿ ಯಾರು ಈ ಇಂಡಸ್ಟ್ರಿಗೆ ಬರ್ತಾರೋ ಅವ್ರಿಗೆ ಒಂದು ಒಳ್ಳೆ ಚಿತ್ರ ಕೊಡಬೇಕು ಅಂತ ಮನೋಭಾವದಿಂದ ಬರ್ತಾರೋ ಅವ್ರಿಗೆ ಒಳ್ಳೆಯದಾಗಬೇಕು. ಅದೇ ರೀತಿ ನಮ್ಮ ಕಾರ್ಯಕ್ರಮ ಒಳ್ಳೆಯದಾಗಬೇಕು ಅಂತ ಹೇಳಿ ನಾನು ಕನ್ನಡ ಚಿತ್ರಗಳನ್ನ ಹೆಚ್ಚು ಕನ್ನಡ ಜನ ನೋಡಲಿ, ಬೇರೆ ಭಾಷೆಯವರು ಸಹ ಕನ್ನಡ ಪಿಕ್ಚರ್ ನೋಡಲಿ, ಆ ರೀತಿ ಕನ್ನಡ ಚಿತ್ರ ಬೆಳಿಬೇಕು ಅಂತ ಒಂದು ಆಸೆ ಇದೆ. ಅದಾಗಲಿ ಅಂತ ಭಗವಂತನ ಕೇಳ್ಕೊತೀನಿ. ಹಾಗೆ ತಮ್ಮೆಲ್ಲರಿಗೂ ಇವೆಲ್ಲ ಕನ್ನಡ ಚಿತ್ರದ ಬಗ್ಗೆ ಹೆಚ್ಚಿನ ಪ್ರಚಾರ ಕೊಟ್ಟು ಎಲ್ರಿಗೂ ಅಭಿವೃದ್ಧಿ ಮಾಡಿಸಿ ಅಂತ ಹೇಳ್ತೀನಿ. ತಮ್ಮೆಲ್ಲರಿಗೂ ವಂದಿಸಿ ನನ್ನ ಹೆಸರು ವಿನಯ್ ಚಂದ್ರ ಅಂತ. ನನ್ನ ಜಗ್ಗೇಶ್ ಸರ್ ಜೊತೆ ಇದು ನನ್ನ 3ನೇ ಸಿನಿಮಾ. ಮೊದಲನೇದು ಬಾಡಿಗಾರ್ಡ್, 2ನೇದು ಮಂಜುನಾಥ BLB ಇದೆ, ರೆಡಿಯಾಗಿದೆ ರಿಲೀಸ್ಗೆ. 3ನೇದು ಕೂಲ್ ಗಣೇಶ. ಇನ್ಫ್ಯಾಕ್ಟ್ ಜಗ್ಗೇಶ್ ಸರ್ ಸ್ವಂತವಾಗಿ ಡೈರೆಕ್ಟ್ ಮಾಡ್ತಿರೋ ಗುರು ಕೂಡ ನಾನೇ ಮಾಡ್ತಾಯಿದ್ದೀನಿ. ಜಗ್ಗೇಶ್ ಸರ್ ನನ್ನ ಗುರುಗಳು. ಇವತ್ತು ನಾನು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಸಂಗೀತ ನಿರ್ದೇಶಕನಾಗಿ ಗುರುತಿಸ್ಕೊಂಡು ಕಾರಣ ಅವರೇ. ಬರೀ ನಾಟ್ ಓನ್ಲಿ ಈಸ್ ಹಿ ಅ ಟೀಚರ್ ಟು ಮೀ ವೆನ್ ಕಮ್ಸ್ ಟು ಫಿಲ್ಮ್ಸ್, ತುಂಬ ಆಧ್ಯಾತ್ಮಿಕವಾಗಿ ನನ್ನನ್ನು ಅವರು ಪ್ರೀತಿಸ್ತಾರೆ. ಮತ್ತು ಅವರ ಆಶೀರ್ವಾದದಿಂದ ಇವತ್ತು ನನಗೆ ಈ ಸಿನಿಮಾ ರಂಗದಲ್ಲಿ ಒಂದು ನೆಲೆಯನ್ನು ಸಿಕ್ಕಿದೆ. ಕೂಲ್ ಗಣೇಶ ಬಗ್ಗೆ ಹೇಳಬೇಕು ಅಂದರೆ 4 ಹಾಡಿದೆ ಸಿನಿಮಾದಲ್ಲಿ. 4 ಹಾಡಲ್ಲಿ ಒಂದು ಎಕ್ಸ್ಟ್ರಾರ್ಡಿನರಿ ಮೆಲಡಿ ಟ್ರೈ ಮಾಡ್ತಾಯಿದ್ವಿ. ಇನ್ನೊಂದು ಬರೀ ಪ್ರಾಬ್ಲಮ್ಸ್ ಮೇಲೆ ಒಂದು ಹಾಡು ಮಾಡಿದ್ದೀವಿ. ಇನ್ನೆರಡು ಸಿಚುವೇಶನ್ ಬೇಸ್ಡ್, ಫಸ್ಟ್ ಆ್ಯಂಡ್ ಸೆಕೆಂಡ್ ಇಂಟ್ರೊಡಕ್ಷನ್ ಸಾಂಗ್ಸ್ ಅಂತ. ಹಾಡುಗಳೆಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಜಗ್ಗೇಶ್ ಸರ್ರೇ ಒಂದು ಹಾಡು ಹಾಡ್ತೀನಿ ಅಂತ ಪ್ರಾಮಿಸ್ ಕೂಡ ಮಾಡಿದ್ದಾರೆ. ಸೊ ಲಿರಿಕ್ಸು ನಮ್ಮ ಕವಿರಾಜ್ ಅವರು, ರಾಮನಾರಾಯಣ್ ಅವರು, ಹೀಗೆ ದೊಡ್ಡ ಹೆಸರುಗಳೇ. ಇನ್ಫ್ಯಾಕ್ಟ್ ಮತ್ತು ನಮ್ಮ ಸ್ಪೆಷಲ್ ಮೆನ್ಷನ್ ಟು ಸುರೇಶ್ ಸರ್ ಆ್ಯಂಡ್ ಸುರೇಂದ್ರ ಅವರು. ಇನ್ಫ್ಯಾಕ್ಟ್ ದೇರ್ ಆರ್ ವಂಡರ್ಫುಲ್ ಪ್ರೊಡ್ಯೂಸರ್ಸ್. ಇನ್ಫ್ಯಾಕ್ಟ್ ನಮಗೇನು ರಿಕ್ವೈರ್ಮೆಂಟ್ ಇದೆ, ಒಂದು ಬೇಸಿಕ್ ಒಳ್ಳೆ ಸಂಗೀತನ ಹೊರಗೆ ಕೊಡೋಕ್ಕೆ ಏನು ರಿಕ್ವೈರ್ಮೆಂಟ್ ಇದೆ, ಅದಕ್ಕೆ ಫೈನಾನ್ಷಿಯಲಿ ತುಂಬ ಒಳ್ಳೆ ಸಪೋರ್ಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಿದ್ದಾರೆ ನಮಗೆ. ಇನ್ಫ್ಯಾಕ್ಟ್ ಆ್ಯಂಡ್ ಬೋತ್ ಆಫ್ ದೆಮ್ ಆರ್ ವೆರಿ ಎಜುಕೇಟೆಡ್. ಸೊ ದೇರ್ ವೇ ಆಫ್ ಅಪ್ರೋಚ್ ಇಸ್ ವೆರಿ ನೈಸ್. ಸೊ ವಿ ವಾಂಟ್ ಟು ಥ್ಯಾಂಕ್ ದೆಮ್. ನಮ್ಮ ನಿರ್ದೇಶಕರು ವಸಂತು ತುಂಬ ಒಳ್ಳೆ ಅಭಿರುಚಿ ಇರೋರು. ಸಂಗೀತದಲ್ಲಿ ತುಂಬ ಒಳ್ಳೆ ಅಭಿರುಚಿ ಇದೆ. ಮತ್ತು ಕೂತ್ಕೊಂಡು ಹೇಳ್ತಾರೆ ಅವರಿರೋ ಐಡಿಯಾಸ್ ಎಲ್ಲವನ್ನು ನನ್ನ ತಲೆಗೆ ಹೇಳ್ತಾರೆ, ಸೊ ದಟ್ ಒಳ್ಳೆ ಔಟ್ಪುಟ್ ಕೊಡ್ಬೋದು. ಬಟ್ ಅಲ್ಟಿಮೇಟ್ಲಿ ಜಗ್ಗೇಶ್ ಸರ್ರೇ ಎಲ್ಲದಕ್ಕೂ ಕಾರಣ. ಅವರಿಲ್ಲದೆ ನಾನಿಲ್ಲ. ನನ್ನ ಗುರುಗಳವರು, ಜೀವನದ ಮತ್ತು ಸಿನಿಮಾದ ಎರಡರದ್ದು ಗುರುಗಳವರೇ. ಸೊ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಯು. ಆ್ಯಂಡ್ ಕೂಲ್ ಗಣೇಶ ತುಂಬ ಚೆನ್ನಾಗಿ ಬರ್ತಿದೆ. ನಿಮ್ಮ ಸಪೋರ್ಟ್ ಭಾಳ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಹೆಸರು ಜೀವನ್ ಅಂತ. ನಾನು ಜಗ್ಗೇಶ್ ಅವರ ದೊಡ್ಡಕ್ಕನ ಮಗ. ನಮ್ಮ ತಂದೆ ಕೂಡ ಚಲನಚಿತ್ರ ನಿರ್ಮಾಪಕರು ಫ್ರಮ್ ಪಾಸ್ಟ್ 20 years. ಸೊ ಹಾಗಾಗಿ ಸಿನಿಮಾ ಮೇಲೆ ಒಂದು ಅಟ್ಯಾಚ್ಮೆಂಟ್ ಇಸ್ ಆಲ್ವೇಸ್ ಬೀನ್ ದೇರ್. ಮತ್ತು ಇವಾಗ ಐ ಆಮ್ ಆಲ್ಸೋ ಅನ್ ಇಂಜಿನಿಯರ್. ಐ ವರ್ಕ್ ಆ್ಯಸ್ ಅ ಸಾಫ್ಟ್ವೇರ್ ಇಂಜಿನಿಯರ್. ಸೊ ನಾನು ನಮ್ಮ ಮಾಮನ ಹತ್ರ ಬಂದು ಒಂದು ಸಲ ಕೇಳಿದೆ, ನಾನು ಆ್ಯಕ್ಟರ್ ಆಗಬೇಕು ಅಂತ ಭಾಳ ಇಷ್ಟಪಡ್ತಾಯಿದ್ದೀನಿ, ಏನು ಮಾಡೋದು ಅಂತ. ಸೊ ಅವರು ಹೇಗೆ ವಿನಯ್ ಹೇಳಿದ್ನೋ, ಹೀಸ್ ಬೀನ್ ಅ ಗುರು ಟು ಲಾಟ್ ಆಫ್ ಪೀಪಲ್. ಭಾಳಷ್ಟು ಜನರು ಜಗ್ಗೇಶ್ ಅವ್ರ ಗರಡಿನಲ್ಲಿ ಬೆಳೆದು ಬಂದಿದ್ದಾರೆ. ಹಾಗೆ ನನ್ನನ್ನು ಅವರು ಒಂದು ದಾರಿ ತೋರಿಸಿ ಬೆಳೆಸ್ತಾ ಇದ್ದಾರೆ. ಈ ಚಲನಚಿತ್ರದಲ್ಲಿ ನನಗೊಂದು ಭಾಳ ಅದ್ಭುತವಾದ ಒಂದು ಕ್ಯಾರೆಕ್ಟರ್ ಇದೆ. ಲೆಟ್ ಮೀ ಡೂ ಮೈ ಬೆಸ್ಟ್ ಆ್ಯಂಡ್ ಹೋಪ್ ಫಾರ್ ಯರ್ ಸಪೋರ್ಟ್ ಆಲ್ಸೋ. ಥ್ಯಾಂಕ್ ಯು.